Where is Mr. Tarak? Tarak irli. What do you want? We are here to light the lamp. Where is Tarak? Tarak, ಎಲ್ಲಿದೆಯೋ? ಬೇಗ ಬಾರೋ, ಬೇಗ ಬಾರೋ. Hi girls. Hi Tarak. Hi. ಲೋ, ಯಾರೋ ಈ ದೆವ್ವಗಳೆಲ್ಲ? ಅಯ್ಯೋ, ದೀಪ ಅನ್ಸಕ್ಕೆ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ, ಕರ್ಸಿದ್ದೀನಿ. ನಿಮ್ಗೆ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. Where is the lamp? ನಾನ್ ತೋರಿಸ್ತೀನಿ. ಇವರು ದೀಪ ಹಚ್ಚೋಕ್ ಬಂದಿಲ್ಲ, ಮನೆಗ್ ಬೆಂಕಿ ಹಚ್ಚೋಕ್ ಬಂದಿದ್ದಾರೆ. ಅಯ್ಯೋ, ಒಬ್ಬೊಬ್ರು ಮುಖ ನೋಡು, ಭಿಕ್ಷುಕರ ತರ. ಏನ್ ಮಾಡ್ತಿದ್ದೀರಾ? ಅಯ್ಯೋ. ನಮ್ ಮನೆ ಸೊಸೆ ಆಗ್ಬೇಕಾ? ಮತ್ತೆ ಕಾಡ್ಸ್ಕೊಂಡ್ರಿ ಕಾಲ್ ಮುರ್ದಾಕ್ಬಿಡ್ತೇನೆ. ಸರ್ಸು, ನಿಮ್ಗೆ ಹೊಡಿಯಕ್ ಬೇರೆ ಏನು ಸಿಗ್ಲಿಲ್ವಾ? ಇಂಡಿಯಾ ಆದ್ರೆ ಪರ್ಕೆಲ್ ಹೊಡಿತಾ ಇದೆ, ಇದು ಫಾರಿನ್, ಅದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಂಡಿದೀನಿ. ನಿಂತ್ಕೋ. ನಿನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ನಾನ್ ಕೇಳಿದ್ದು ಈ ಮನೆಗೆ ಸೊಸೆನಾ? ಸರ್ಸು ಬೇಬೆ, ನಿಮಗೆ ನಾನು, ನನಗ್ ನೀವು. ಲೈಫ್ ಇಸ್ ಬ್ಯೂಟಿಫುಲ್. ಇಷ್ಟೇ ಸಾಕು. ಹೀಗೆ ಇರ್ತೀಯಾ? ಮದ್ವೆ ಆಗಲ್ವಾ? ನೋಡಿ, ನನಗೆ ಈ ಮದ್ವೆ, ಫ್ಯಾಮಿಲಿ ಟೆನ್ಷನ್ಸ್ ಇದ್ಯಾವುದು ಬೇಡ. ದಯವಿಟ್ಟು ಈ ಮದ್ವೆ ಕನ್ಸನ್ನ ಬಿಟ್ಬಿಡಿ. ಹೋಗೋ, ನಿನ್ನ ತಿದ್ದಕ್ಕೆ ಅದು ಯಾರು ಬರ್ತಾರೋ ಆ ದೇವ್ರಿಗೆ ಗೊತ್ತು. ನೀನಾ? ಹೌದು, ಪ್ಲೀಸ್ ಹೆಲ್ಪ್ ಮೀ. ಅವ್ರು ನನ್ನನ್ನು ಬಿಡಲ್ಲ. ಬೇಗಲಿಂದ ದೂರ ಕರ್ಕೊಂಡು ಹೋಗಿ ಪ್ಲೀಸ್. ಪ್ಲೀಸ್ ಪ್ಲೀಸ್. ಯಾರು? ಗೊತ್ತಿಲ್ಲ, ಯಾರೋ 4 ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ನನ್ನ ಫಿನಿಶ್ ಮಾಡ್ತಾರೆ. ಪ್ಲೀಸ್ ನಡಿ, ಅದು ಯಾರು ಅಂತ ನೋಡೋಣ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ತಾಯಿ ಇಲ್ದಿರೋ ಹುಡುಗಿ ಸತ್ರೆ ಪರವಾಗಿಲ್ವಾ? ಪ್ಲೀಸ್ 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 ಪ್ಲೀಸ್. ಓಕೆ. ನಿನ್ ಹೆಸರೇನಂತೆ? ತಾರಕ್ ಫ್ರಮ್ ಮೈಸೂರು, ದ ಹೆರಿಟೇಜ್ ಸಿಟಿ. ಏ, ಮೈಸೂರಲ್ಲಿ ಮೈಲಾರಿ ದೋಸೆ, ಹನುಮಂತ ಬಿರಿಯಾನಿ ತಿಂದಿದ್ಯಾ? ಆಕ್ಚುಲಿ ನಾವು ಮೈಸೂರವ್ರೆ, ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿ ಸುಮಾರು ವರ್ಷಗಳಾಯ್ತು. ಓ, ಬೆಂಗಳೂರಿನಲ್ಲಿ ಸಿಟಿಆರ್ ಮಸಾಲ ದೋಸೆ, ವಿವಿ ಪುರಂ ಚಾಟ್ಸ್, ಬನಶಂಕರಿ ಬಿರಿಯಾನಿ, ನಾಯ್ಡು ಹೋಟೆಲ್ ಅಲ್ಲಿ ನಾನು ಇಂಡಿಯಾಗ ಹೋಗಿ 22 ವರ್ಷ ಆಯ್ತು. ವಾಟ್? 6 ಮಂತ್ಸ್ಗೆ ಒಂದ್ಸಲ ನಮ್ಮ ಅಪ್ಪನ ಜೊತೆ ಇಂಡಿಯಾಗ ಹೋಗಿ ಇದನ್ನೆಲ್ಲ ತಿನ್ಲೇಬೇಕು. ಲೈಫ್ ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ ತಾರಕ. ಅದ್ ಸರಿ, ನಿನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಲ್ಲ, ಎಲ್ಲಿ ಅವರು? ಈಗ ಅವ್ರು ಬೇಕಾ? ನಾವಿಬ್ರೇ ಇದೀವಿ, ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗೋಣ. ಇಳಿ ಕೆಳಗೆ. ನೋ ವೇ. ಒಂದ್ ಸೆಲ್ಫಿ ಕೊಟ್ರೆ ಹೋಗ್ತೀವಿ. ಸೆಲ್ಫಿ ಕೊಟ್ರೆ ಇನ್ಯಾವತ್ತೂ ತೊಂದರೆ ಕೊಡಲ್ಲ ತಾನೆ? ನೋ, ನೆವರ್. ಸರಿ ಬಾ. ಕಮ್. Hey, come. Bye. Tara, hey. ಹೇ ತಾರಕ್, ನೀನ್ ನೋಡಕ್ಕೆ ಎಕ್ಸೆಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಬಂದಿದ್ದಾರೆ. ಬಾಬಿ, ನಾನು ಯಾವುದೇ ಸ್ಪೋರ್ಟ್ಸ್ ಏಜೆನ್ಸಿಯವ್ರನ್ನ ಮೀಟ್ ಮಾಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸಾರಿ ಅಂತ ಹೇಳಿ ಕಳಿಸು. ಈ ಸತಿ ನೀನೇ ಹೇಳ್ಕೊ. ಅಷ್ಟು ಚೆನ್ನಾಗಿರೋ ಕನ್ನಡ ಹುಡುಗಿಗೆ ಡಿಸಪಾಯಿಂಟ್ ಮಾಡಕ್ ನನಗಿಷ್ಟ ಇಲ್ಲ. ಹೇ ಬಾಬಿ, 1 ನಿಮಿಷ. ಏನು? ವಿಚಿತ್ರವಾದ ಡ್ರೆಸ್ಸು, ಸ್ವಲ್ಪ ಮೆಂಟಲ್ ತರ. ಹಂಗೇನಿಲ್ಲಪ್ಪ, ತುಂಬಾ ಡಿಸೆಂಟ್ ಆಗಿದ್ದಾಳೆ. ಅದು ಈ ದೇಶದಲ್ಲಿ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ. ಸರಿ, ಓಕೆ ಬಾ. ಓಕೆ. ನಮಸ್ಕಾರ. ಪ್ಲೀಸ್ ಬನ್ನಿ, ಕೂತ್ಕೊಳ್ಳಿ. ನಿಧಾನ. Do you have a twin sister? ನೋ, ನಾನು ಅವಳು ನಾನು. Out. Please out. ಇದು ಆಫೀಸ್, ನೀವು ಬಾಸ್. ನಾನಿಲ್ಲಿ ಬಂದಿರೋದು ಹಾಡೋಕೆ ಕುಣಿಯೋಕೆ ಅಲ್ಲ. ಐ ಹ್ಯಾವ್ ಅ ಪ್ರಪೋಸಲ್ ಫಾರ್ ಯು. No, I don't like you. ನನ್ನ ಮದುವೆ ಆಗಿ ಅನ್ಲಿಲ್ಲ. ನೀವು ಫ್ಯಾಂಟಾಸ್ಟಿಕ್ ಸ್ಪೋರ್ಟ್ಸ್ ಮೆನ್. ನಿಮ್ಮನ್ನ ಫೇಮಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯು ಆರ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಟೂ.
ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್. ಸಾರಿ, ಆ್ಯಡ್ಸ್, ಎಂಡೋಸ್ಮೆಂಟ್ಸ್ ನನಗಿದೆಲ್ಲ ಇಷ್ಟ ಇಲ್ಲ. ಇಟ್ ಇಸ್ ಎಕ್ಸೆಲ್ ಸ್ಪೋರ್ಟ್ಸ್ ಕಂಪನಿ. ನಾನು ಈ ಕಂಪನಿಗೆ ರೀಸೆಂಟಾಗಿ ಜಾಯ್ನ್ ಆದೆ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಸೈನ್ಮೆಂಟ್. ನೀವು ಕನ್ನಡದವರಾಗಿ ಇನ್ನೊಬ್ಬ ಕನ್ನಡದವ್ರಿಗೆ ಇಷ್ಟು ಹೆಲ್ಪ್ ಮಾಡಲ್ವಾ? ಐ ಆಮ್ ಸಾರಿ. ಇಟ್ಸ್ ಓಕೆ, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು. ಬಾಯ್ ಬಾಬಿ. ಐ ವಿಶ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್. ಸೇಮ್ ಪಿಂಚಿಯಾ. ನಂಬೋಕೆ ಆಗ್ತಾಯಿಲ್ಲ. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ವೆರಿ ಬ್ಯಾಡ್ ತಾರಕ್. ಮುದ್ದಾದ ಹುಡುಗಿನ ಹರ್ಟ್ ಮಾಡಿ ಕಳಿಸಿದೆ ನೀನು. ಹೋಗೋ. ಬಾಬಿ, ನಾನು ಆಗ್ಲೇ ಹೇಳಿಲ್ವಾ? ಬಾಬಿ, ಏ ದವ್ವ, ಕನ್ನಡದಲ್ಲಿ ಮಾತಾಡು. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ಓಕೆ ಬಾಯ್. ಒಬ್ಬ ಕನ್ನಡದನಾಗಿ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಸೈನ್ ಮಾಡಿದ್ದೀನಿ. ಈ ಕನ್ನಡದವರು ಅನ್ನೋ ನಾಟಕ ಎಲ್ಲ ಬೇಡ. ನನ್ನ ಕಾಟ ತಡ್ಕೊಳಕ್ಕಾಗದೆ ಮಾಡಿದ್ಯಾ. ಔಟ್. ಥ್ಯಾಂಕ್ ಯು ತಾರಕ. ಯಾ, ನಾಳೆ ಪೈಲಟ್ ಆಡ್ ಶೂಟ್ ಮಾಡ್ತಿದ್ದೀನಿ. ಬೇರೆ ಯಾರೋ ಡಮ್ಮಿ ನೆಕ್ ಶೂಟ್ ಮಾಡೋ ಬದಲು ನೀನೇ ಬಂದ್ಬಿಡು. ಸ್ಮೈಲ್, ಸಿಕ್ ಚೀಸ್, ಪರ್ಫೆಕ್ಟ್, ಕ್ಯಾಪ್ಚರ್ ಇಟ್. ಆಕ್ಚುಲ್ ಶೂಟ್ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. Whatever. ತೊಂದ್ರೆ ಆಯ್ತಾ? ತುಂಬಾ. ಓಕೆ ಬಾಯ್. ಆಸಮ್ ಯಾ. ನಾನು ಫೋಟೋ ಕಳಿಸ್ತೀನಿ. ಹಾಯ್ Hi. ತಾರಾ. ಆಗ್ಲೇ ಫೋಟೋ ಶೂಟ್ ಮಾಡಿದ ಪಿಕ್ಚರ್ಸ್ಗಳೆಲ್ಲ ಕಳಿಸ್ಬಿಟ್ಟಿದ್ದಾಳೆ. ಕೊಡಿಲ್ಲ ನಿಮಿಷ. ನೀನು ಫಸ್ಟ್ ಟೈಮ್ ಫೋಟೋ ಶೂಟ್ ಮಾಡಿರೋದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮಜಾ. ಮಾತ್ಕೊಳ್ಳಿ. ಲೆಟ್ಸ್ ಪ್ಲೇ. ಹಾಯ್ ತಾರಾ. ನಾನು ಒಂದ್ ಸೆಲ್ಫಿ ಕೇಳ್ದೆ ಕೊಡ್ಲಿಲ್ಲ. ಈಗ ನೋಡು ಎಷ್ಟಿದೆ ನಿನ್ ಜೊತೆ ಫೋಟೋಸ್. ಕಮ್ ಆನ್ ಗೈಸ್. ಡಿಸ್ಗಸ್ಟಿಂಗ್. ವೆರಿ ಚೀಪ್ ಮೆಂಟಾಲಿಟಿ. ನಮ್ಮೂರು ಅಂತ ಸಹಾಯ ಮಾಡೋದೇ ತಪ್ಪು. ಯಾರಿಗಪ್ಪ ಸಹಾಯ ಮಾಡಿದೆ? ಯಾರೋ ಒಂದು ಹುಡುಗಿ ಸರ್ಸಮ್ಮ ಕನ್ನಡದವಳು ಅಂತ ಬಂದ್ಲು. ಕನ್ನಡದವ್ರು ನಂಗೆಲ್ಲ ಬೈಬೇಡಪ್ಪ. ಈ ದೇಶದಲ್ಲಿ ಕನ್ನಡ ಕೇಳೋದೇ ಕಷ್ಟ. ಸಮ್ಟೈಮ್ಸ್ ಮಿಸ್ಟೇಕ್ಸ್ ಹ್ಯಾಪನ್ಸ್ ಅಪ್ಪ. ಆ್ಯಂಡ್ ಎಲ್ಲರೂ ಕೆಟ್ಟವರಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಓಹೋ, ಅಂತ ಒಳ್ಳೆಯವ್ರನ್ನ ತಾವೆಲ್ಲಿ ನೋಡಿದ್ರು? ಸೂಪರ್ ಮಾರ್ಕೆಟಲ್ಲಿ ಕನ್ನಡದವಳು. ವಾಟ್ ಎ ಬ್ಯೂಟಿ, ವಾಟ್ ಎ ಬಿಹೇವಿಯರ್. ತಮ್ಗೆ ಅವ್ರನ್ನ ಮನೆಗ್ ಕರ್ಕೊಂಬರ್ಬೇಕು ಅಂತ ಅನ್ಸಿಲ್ವೋ? ಬಿಸಿ ಬಿಸಿ ಟೀ ರೆಡಿ. ಅನ್ಕೊಂಡೆ, ನೀನೇ ಅನ್ಕೊಂಡೆ. ಸರ್ಸಮ್ಮ, ಇವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಇಲ್ಲೇ ಇದ್ದಾಳಲ್ಲ, ತಿಳ್ಕೊತೀನಿ. ಅದಕ್ಕೂ ಮುಂಚೆ ಟೀ ಕುಡೀರಿ. 3 roses. 2 ನನ್ ಕಿವಿಗೆ, 1 ಸರ್ಸಮ್ಮನ್ ಕಿವಿಗೆ. ತಾರಕ. ಇಡೋದನ್ ಕೆಳಗಡೆ. ಐ ಸೆಡ್ ಕೀಪ್ ಇಟ್ ಡೌನ್. ನಡಿ ಆಚೆ. ನಡಿ, ಅಯ್ಯೋ, ಬೇಡ ನಿಮ್ಗೆ ಗೊತ್ತಾಗಲ್ಲ ತಾರಕ. ಸರ್ಸಮ್ಮ. ಇಷ್ಟೊತ್ತಾದ್ರೂ ದೀಪನೇ ಹಚ್ಚಿಲ್ವಾ? ಅಲ್ಲೋಡು. ಓಕೆನಾ ಸರ್ಸತ್ತೆ? ಹಾ? ಅತ್ತೆ ಅಂತಿದ್ದಾಳಲ್ಲೋ. ಇನ್ನೊಂದ್ ಸತಿ. ಸೂಪರ್ ಮಾರ್ಕೆಟ್ ಅಲ್ಲಿ ಏನೇನ್ ಹೇಳಿದ್ರಿ ನೀವು? ಏನ್ ಹೇಳ್ದೆ? ನೀವು ಮದ್ವೆ ಆಗಿಲ್ಲ ಅಂತ ನಿಮ್ ಮಗನೂ ಆಗಲ್ವಾ? ಆಗಲ್ಲ ಅಂತಿದ್ದಾನೆ. ನಾನ್ ಬಿಡ್ತೀನಾ?
ಮನೇಲಿ ದೀಪ ಹಚ್ಚೋಕೆ ಒಂದು ಸುಂದರವಾದ ಸೊಸೆ ಬೇಕು ಅಂತ ನಾನು ಹಠ ಹಿಡ್ದಿದ್ದೀನಿ. ನೀವು ಅಲ್ಲಿ ಕೊಟ್ಟ ಐಡಿಯಾ ಇಲ್ಲಿ ಹತ್ಕೊಂಡು ಉರಿತಾ ಇದೆ. ಏಯ್ ನಡಿ. ಏಯ್ ಚುಪ್ ನಡಿ. ನಡಿ. ಕೈ ಬಿಡು. ಸಾರಿ ನಡಿ. ಏಯ್ ಏಯ್ ಏನ್ ಮಾಡ್ತಿದ್ಯಾ? ಐ ಲವ್ ಯು. ಐ ಲವ್ ಯು ಸೋ 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 ಮಚ್. ನಿಂಗೆ ನುಚ್ಚ ನೋಡಿ, ಇನ್ನೂ ಒಂದು ವಾರ ಆಗಿಲ್ಲ, ಇದ್ಯಾ ಹೊಸ ಡ್ರಾಮಾ? ನೋ ನಿಜವಾಗ್ಲು ಲವ್ ಶುರು ಆಗೋಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು. ಅಂಡ್ ಐ ಹ್ಯಾವ್ ಮೈ ಓನ್ ರೀಸನ್ಸ್ ಟು. ನೀನೇ ಹೇಳ್ದಾಗೆ ಪ್ರತಿದಿನ ತಪ್ಪದೆ ನಿಮ್ ತಂದೆ ತಾಯಿ ನೋಡಕ್ ಹೋಗ್ತೀಯ. ದಟ್ ಶೋಸ್ ಲವ್ ಅಂಡ್ ರೆಸ್ಪೆಕ್ಟ್. ಅಂಡ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಕೊನೆ ತನಕ ಫೈಟ್ ಮಾಡೋ ನಿನ್ ಸ್ಪಿರಿಟ್ ನೋಡಿದ್ದೀನಿ. ದಟ್ ಶೋಸ್ ಕಮಿಟ್ಮೆಂಟ್. ಈ ಕ್ವಾಲಿಟಿ ಸಾಕು ನಿನ್ ಲವ್ ಮಾಡಕ್ಕೆ. ಹಲೋ, ನಾನು ನನ್ನ ಲೈಫಲ್ಲಿ ಒಂದು ಬೌಂಡ್ರಿ ಹಾಕೊಂಡ್ ಬದುಕ್ತಾ ಇದ್ದೀನಿ. ಅಂಡ್ ಐ ಆಮ್ ಹ್ಯಾಪಿ ವಿತ್ ದಟ್. ಒನ್ ಲಾಸ್ಟ್ ರಿಕ್ವೆಸ್ಟ್. ನೋ ಪ್ಲೀಸ್ ನೋ ಅನ್ಬೇಡ. ಜಸ್ಟ್ ಒನ್ ಡೇಟ್ ಮಿಸ್ಟರ್ ತಾರಕ್ ರಾಮ್. ಈ ಹೆಸರು ನಿನಗೆ ಗೊತ್ತಾಯ್ತು? ನಿನ್ ಫುಲ್ ನೇಮ್ ನಿನ್ ತಾತನ ಹೆಸರು ಎರಡು ಒಂದೇ, ತಾರಕ್ ರಾಮ್. ಇಟ್ಸ್ ರಿಯಲಿ ನೈಸ್. ನಿಮ್ ಮನೆ ದೀಪ ಹಚ್ಚಕ್ ಬರೋಳು ಕುಲ ಗೋತ್ರ ಹೆಸರು ತಿಳ್ಕೊಳಲ್ವಾ? ಜಸ್ಟ್ ಒನ್ ಡೇಟ್. ಆಮೇಲೆ ನನ್ ಮೇಲೆ ಯಾವ ಒಪಿನಿಯನ್ ಬರ್ದೇ ಹೋದ್ರೆ ಮತ್ತೆ ಡಿಸ್ಟರ್ಬ್ ಮಾಡಲ್ಲ. ನೋ, ಇಂಪಾಸಿಬಲ್. ಯಾಕೆ? ನನ್ ಬ್ಯೂಟಿಗೆ ಟೆಂಪ್ಟ್ ಆಗ್ತ್ಯಾ ಅಂತ ಭಯನಾ? ನಾನು ಗಂಡ್ಸು, ಅದಕ್ಕೆ ಕೇಳಿದ್ದು. ಧೈರ್ಯ ಇದ್ರೆ ಒಪ್ಕೋ. ಡೇಟ್ ಆದ್ಮೇಲೆ ನನಗೆ ತೊಂದರೆ ಕೊಡಲ್ಲ ಅಂತ ಹೇಗ್ ನಂಬೋದು? ನನ್ ತಾಯಿ ಮೇಲಾಣೆ. ವಾಟ್? ದಿಸ್ ಕಾರ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಇದು ನಮ್ಮ ಅಮ್ಮನ ಕಾರ್. ನೈಸ್ ಕಾರ್. ಅದ್ ಸರಿ, ಲೈಫಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ನನ್ನ ತಂದೆ ರಿಚ್ ಡಾಕ್ಟರ್. ಅವ್ರ ದುಡ್ಡನ್ನ ಖರ್ಚು ಮಾಡ್ಕೊಂಡು ಹಾಯಾಗಿದ್ದೀನಿ. ಡೇಟ್ ಅಂದೆ, ಎಲ್ಲಿಗೆ? ಡೇಟ್ ನಂದು, ಡೇ ನಂದು, ಆಮೇಲೆ ಡಿಸಿಷನ್ ಪ್ಲಸ್ ಡೆಸ್ಟಿನೇಷನ್ ಕೂಡ ನಂದು. ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್? ನೋ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಇದು ಓಲ್ಡ್ ಏಜ್ ಹೋಮ್. ಯಾವಾಗ್ಲೂ ಬರ್ತಿರ್ತೀನಿ. ಒನ್ ಮಿನಿಟ್ ಏಯ್ ವೇಟ್. ಇದು ಅಲ್ಲಿದಾರಲ್ಲ ಆ ಸ್ಪೆಷಲ್ ಕಪಲ್ಗೆ. ಬಾ ತಾರಕ್, ಕಮ್. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಗೈಸ್. 50 years you're together. We are not in the right Why are you not state happy? of mind. Don't celebrate. Dominic is not here. Dominic, I'll bring Dominic. Don't be sad. It's your 50th anniversary. No, don't force us. But don't force us. Please go, Mira. ಇವತ್ತು ಇವ್ರ 50th year ವೆಡ್ಡಿಂಗ್ ಆನಿವರ್ಸರಿ. ಎಷ್ಟು ಚೆನ್ನಾಗಿ ಸಿಗುತ್ತೆ ಈ ಭಾಗ್ಯ. ಮಕ್ಳು ಯಾರು ಬದುಕಿಲ್ಲ, ಇರೋನೊಬ್ನೇ ಮೊಮ್ಮಗ. ಅವನು ಡ್ರಗ್ ಪೆಡ್ಲಿಂಗ್ ಅಂತ ಹಾಳಾಗಿದ್ದಾನೆ. ಆದ್ರೆ ಇವ್ರಿಗೆ ಅವನನ್ನ ಬಿಟ್ಟು ಬೇರೆ ಲೋಕನೇ ಇಲ್ಲ. ಲಾಸ್ಟ್ ಟೈಮ್ ನಾನು ಅವನನ್ನ ಇಲ್ಲೇ ನೋಡಿದ್ದು. What are you doing here? I'm looking for this boy. Sorry, boss. You can't make it. I'll make it possible. Here, trespassers will be punished or finished.
ಬಾಯ್. Dominic, your grandparents are waiting. Come with me. No, You better come with me. I'm not coming. I'm telling Just you. leave me alone. Don't stop me. Hey, who are you? Go away. Hey. Come. Here's Dominic. Oh, Dominic, you're here. Come here. Come. Thank you so much. Thank you, my boy. Tarak, how was my date? Um, ಈಗ್ಲೇನ್ ಅರ್ಜೆಂಟ್ ಇಲ್ಲ. ಇವತ್ತು ಯೋಚನೆ ಮಾಡು, ನಾಳೆ ಹೇಳು. ಓಕೆ. ಇನ್ನೊಂದ್ ಮಾತು, ಹ್ಮ್. ಮಕ್ಕಳು ಇಲ್ದಿರೋ ತಂದೆ ತಾಯಿ ಮಾತ್ರ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಲ್ಲ. ತಂದೆ ತಾಯಿ ಇಲ್ದಿರೋ ಮಕ್ಕಳು ಕೂಡ ಇಂಥ ಓಲ್ಡ್ ಏಜ್ ಹೋಮ್ಸ್ ಗಳಲ್ಲಿರೋರ್ನ ಅಡಾಪ್ಟ್ ಮಾಡ್ಕೋಬಹುದು. ಬಾಯ್. ತಾರಕ್, ವಾಟ್ ಸರ್ ಸುಬ್ಬೇಬೆ? ನಿನ್ನ ಮೀರಾ ಜೊತೆಲಿ ಹೋಗಿದ್ಯಲ್ಲ, ಏನ್ ಅನಿಸ್ತು? ಎಲ್ಲಿಂದನೋ ಬಂದ್ಲು, ಆದ್ರೆ ಇಲ್ಲಿ ಜಾಗ ಹಿಡಿದ್ಬಿಟ್ಲು. ನಾನು ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್. ಹಾಯ್. ಹಾಯ್ ತಾರಕ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಐ ಆಮ್ ಸಾರಿ, ಇಂಡಿಯನ್ ಅಸೋಸಿಯೇಷನ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು, ಸ್ವಲ್ಪ ಲೇಟ್ ಆಯ್ತು. ಯಾ. ಇದು ಗವರ್ಮೆಂಟ್ ಸ್ಕೂಲ್, ಇಲ್ಲಿ ಫ್ರೀ ಎಜುಕೇಶನ್. ಇದು ಒನ್ ಆಫ್ ದ ಬೆಸ್ಟ್ ಪ್ರೈವೇಟ್ ಸ್ಕೂಲ್ಸ್, ಇಲ್ಲಿ 7,000 euros per year. ಇದು ಇನ್ನು ಬೆಸ್ಟ್ ಪ್ರೈವೇಟ್ ಸ್ಕೂಲ್, ಇಲ್ಲಿ 14,000 per year. ಅಂಡ್ ಗಂಡ್ ಮಗು ಆದ್ರೆ ನಿನ್ ತರ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಹೆಣ್ಮಗು ಆದ್ರೆ ಆಬ್ವಿಯಸ್ಲಿ ನನ್ ತರ ಮ್ಯೂಸಿಕ್ ನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ವಿಚ್ ಸ್ಕೂಲ್ ಡು ಯು ಪ್ರಿಫರ್? ಇದನ್ನೆಲ್ಲ ನೀನೇಗ್ ಡಿಸೈಡ್ ಮಾಡ್ತೀಯಾ? ಅಯ್ಯೋ, ನಾನ್ ನಿನ್ನ ಲವ್ ಮಾಡೋ ವಿಷಯ ಗೊತ್ತಿದೆ, ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ಆಕ್ಸೆಪ್ಟೆಡ್ ಅಂತ ತಾನೆ. ಇನ್ನೇನೇ ಇದ್ರು ಮದುವೆ ಮಕ್ಕಳು ಅಂತ ಫ್ಯೂಚರ್ ಪ್ಲಾನ್ಸ್ ಅಷ್ಟೇ. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನನಗಿದೆಲ್ಲ ಇಷ್ಟ ಇಲ್ಲ. ನಾವಿಬ್ರು ಫ್ರೆಂಡ್ಸ್ ಆಗಿರೋದೇ ಕಷ್ಟ, ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ಲವ್, ಮದುವೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೀರಾ. ನಾನು ಈ ಡೇಟಿಗೆ ಬಂದಿದ್ದೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋಣ ಅಂತ. ಇಷ್ಟ್ರ ಮೇಲೂ ನಿನ್ನ ಪ್ರೀತಿ ಪ್ರೇಮ ಅಂತ ಫೋರ್ಸ್ ಮಾಡಿದ್ರೆ ಇಟ್ಸ್ ವೇಸ್ಟ್ ಆಫ್ ಯುವರ್ ಟೈಮ್ ಅಂಡ್ ಎನರ್ಜಿ ಮೀರಾ. ಐ ಆಮ್ ನಾಟ್ ದಟ್ ಪರ್ಸನ್. ಗೊತ್ತಾಯ್ತು, ನಿನ್ನಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ. ಬಿಕಾಸ್ ಇದ್ರ ವ್ಯಾಲ್ಯೂಸ್ ನಿನಗೆ ಗೊತ್ತಿಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಿನಗಿಲ್ಲ. ಮೀರಾ, ಯಾಕೆ ಕೋಪ ಬರ್ತಿದ್ಯಾ? ಇದನ್ನ ನಿನ್ ಸುತ್ತ ಇರೋರು ಯಾರು ನಿಂಗೆ ಹೇಳಲ್ಲ. ಬಿಕಾಸ್ ದೇ ಆಲ್ ಹ್ಯಾವ್ ಸಮ್ ಲಿಮಿಟೇಷನ್ಸ್ ಆರ್ ಆಬ್ಲಿಗೇಷನ್ಸ್. ದಿಸ್ ಇಸ್ ಟೂ ಮಚ್. ಡೋಂಟ್ ರೇಸ್ ಯೋರ್ ವಾಯ್ಸ್. ನಿನ್ ಮನಸ್ಸು ನಿನ್ ಇಷ್ಟಪಡೋ ಸ್ಪೋರ್ಟ್ಸ್ ತರಾನೇ ರಫ್. ನಿನ್ ಲೈಫ್
ನಿನ್ ಕಂಪನಿ ಲೋಗೋ ಥರಾನೇ ಬ್ಲಾಕ್ ಅಂಡ್ ವೈಟ್. ಬೇರೆ ಯಾವ ಕಲರ್ಸ್ ಬರಕ್ಕೂ ಸಾಧ್ಯ ಇಲ್ಲ. ಯು ನೋ ವಾಟ್, ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಬಟ್ ನಿನಗೆ ನೀನ್ ಹಾಕೊಂಡಿರೋ ಬೌಂಡ್ರಿಯಿಂದ ಯಾವತ್ತೂ ಸ್ವಾತಂತ್ರ್ಯ ಸಿಗಲ್ಲ. ನನ್ ಪ್ರಕಾರ ಯು ಜಸ್ಟ್ ಅನ್ ಆನಿಮಲ್. ಬಟ್ಟೆ ಹಾಕೊಂಡಿದ್ಯಾ ಅಷ್ಟೇ. ಅದು ನಾನಲ್ಲ. ಇಟ್ಸ್ ಜಸ್ಟ್ ಸೇಮ್ ಕ್ಲೋತ್ಸ್. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಅವಳು ನನ್ನ ಜೊತೆಲೇ ಇದ್ಲು. ಐ ಡೋಂಟ್ ವಾಂಟ್ ಟು ಲೂಸ್ ಯು ಮೀರಾ. ಅಷ್ಟೇನಾ? I love you, Mira. I love you. The number you're trying to reach is switched off. ಸರ್ಸು, ಮೀರಾನ ಫೋನ್ ಮಾಡಿದ್ಲಾ? ಇಲ್ವಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ನಮ್ಮ ಮನೇಲಿ ತಾರಕ್ ಅಂತ ಒಬ್ರಿದ್ರು. ಪ್ರೀತಿ ಮದುವೆ ಯಾವುದು ಬೇಡ ಅಂತಿದ್ರು. ಇತ್ತೀಚೆಗೆ ಅವ್ರೆಲ್ಲೂ ಕಾಣಿಸ್ತಾ ಇಲ್ಲ. ನೀನೆಲ್ಲಾದ್ರೂ ನೋಡಿದ್ದೇನಪ್ಪ? ಸರ್ಸಮ್ಮ, ಸುಮ್ಮನೆ. ತಿಂಡಿ ಹೊರಗಡೆ ಮಾಡ್ಕೋತೀನಿ. ಓಕೆ. Have you people seen Mira? Mira? Mira has not come here. Hi, Tarak. Arey, Tarak, listen. Tarak, listen to me, please. Tarak, listen to me. ಇಷ್ಟು ದಿವಸ ನೀನು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದ. ಈಗೇನಾಯ್ತೋ ನಿನಗೆ? ಸ್ವಲ್ಪನಾರು ಕಾಮನ್ ಸೆನ್ಸ್ ಬೇಡ ಅವಳಿಗೆ. ಒಬ್ಬ ಕಾಯ್ತಾ ಇರ್ತಾನೆ, ಅಟ್ಲೀಸ್ಟ್ ಕಾರಣ ಹೇಳಷ್ಟು ನಾಲೆಜ್ ಇಲ್ವಾ ಅವಳಿಗೆ? ಅದನ್ನೇ ಹೇಳಕ್ ಬಂದಿದ್ದು. ತಗೋ ವೆಡ್ಡಿಂಗ್ ಕಾರ್ಡ್. ಅಯ್ಯಯ್ಯೋ, ಯಾಕೋ ಹೊಡಿತಾ ಇದೀಯ ನೀನು? ಯಾಕೆ ಹೊಡೆದೆ? ಇಷ್ಟು ದಿನ ಲವ್ ಅದು ಇದು ಅಂತ ತಲೆ ಕೆಡಿಸ್ಬಿಟ್ಟು ಈಗ ವೆಡ್ಡಿಂಗ್ ಕಾರ್ಡ್ ಕೊಡಕ್ ಬಂದ್ರೆ ಇನ್ನೇನ್ ಮಾಡ್ತಾರೆ? ಯಾರ್ದು ಅಂತ ನೋಡಿದ್ಯಾ? ಇದು
ಇದು ನಿಂದಲ್ಲ. ಎಲ್ಲದಕ್ಕೂ ಆತರ ಕೋಪ. ನೋಡು, ನಾನು ಆಲ್ರೆಡಿ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಪ್ಲೀಸ್ ಇದೇನು ಹೇಳು. ಓಕೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. ನನ್ನ ತಂದೆ ಡಾಕ್ಟರ್ ಚಂದ್ರಮೋಹನ್, ನಿಂಗೆ ಗೊತ್ತು. ತಾಯಿ ಲಕ್ಷ್ಮಿ. ಜಾತಿ ಬೇರೆ, ಪ್ರೀತಿ ಒಂದೇ. ಲವ್ ಮಾಡಿ ಮದುವೆ ಆದ್ರು. ಪ್ರೀತಿಗೆ ಪ್ರೀತಿಸೋರ್ಗೆ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿ ಬದುಕಿದ್ರು. ತಾಜ್ ಮಹಲ್ ತರ ಇನ್ನೊಂದು ಮಹಲ್ ಕಟ್ಟಿಸ್ಬೋದು ಅನ್ಕೊಂಡಿದ್ದೆ. 6 ತಿಂಗಳ ಹಿಂದೆ ತಾಯಿನ ಕ್ಯಾನ್ಸರಿಂದ ಕಳ್ಕೊಂಡೆ. ನನ್ನ ತಾಯಿ ಇಲ್ದೆ ನನ್ನ ತಂದೆ ಹೇಗ್ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದು ಕಾಡ್ತಿತ್ತು. ಆದ್ರೆ ನಮ್ಮ ತಂದೆ 2 ವಾರದ ಹಿಂದೆ ಬಂದು, ಐ ಆಮ್ ಫೀಲಿಂಗ್ ಲೋನ್ಲಿ, ನೀನು ತಾರಕ್ನ ಮದ್ವೆ ಮಾಡ್ಕೊಂಡು ಹೊರಟೋಗ್ತ್ಯಾ, ಅದಕ್ಕೆ ನಿಮ್ಮಮ್ಮನ್ ಕ್ಲೋಸ್ ಫ್ರೆಂಡ್ ಶಾರದಾ, ಶೀಸ್ ಆಲ್ಸೋ ವಿಡೋ, ನಿನಗೂ ಗೊತ್ತು, ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂದ್ರು. ಆಗ್ಲೇ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಸತ್ಯ ಗೊತ್ತಾಗಿತ್ತು. ಕಣ್ಮುಂದೆ ಇಲ್ದೇ ಇರೋರ್ನ ಮರೆಯೋದು ತುಂಬಾ ಸುಲಭ ಅಲ್ಲ. ಪ್ರೀತಿಸಿ 25 ವರ್ಷ ಜೊತೆಲೇ ಬದುಕಿದ್ದವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಮರುವಿಗೆ ಎಂಥ ಶಕ್ತಿ ಇದೆ ಅಲ್ವಾ? ಎಲ್ಲರೂ ನಿಮ್ ತಂದೆ ತರ ಇರಲ್ಲ ಮೀರಾ. ಅದೆಲ್ಲ ಗೊತ್ತಿಲ್ಲ. ಏನ್ ನೋಡ್ತೀವಿ, ಯಾವ್ದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದಷ್ಟೇ ಸತ್ಯ. ಸ್ಟಾಪ್ ಮೀರಾ. ಈಗ ನೀನೇನ್ ಹೇಳಕ್ ಹೊರಟಿದ್ಯಾ? ಸಾಯೋ ತನಕ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಫಾರ್ ಎವರ್, ಇದೆಲ್ಲ ಸುಳ್ಳು. ಅವತ್ ಮಾತ್ರ ಮನ್ಸು, ಹೃದಯ, ಫೀಲಿಂಗ್ಸ್ ಅಂತ ತುಂಬಾ ದೊಡ್ಡದಾಗಿ ಮಾತಾಡ್ದೆ. ಅವತ್ಗೆ ಅದೇ ಸರಿ, ಇವತ್ಗೆ ಇದೇ ಸರಿ. ಈ ಪ್ರೀತಿ ನಂಬಿಕೆ ಏನ್ ಗ್ಯಾರಂಟಿ? ಮಿರಾಜ್ ತರ ಕಾಣುತ್ತೆ, ಕೈಗೆ ಸಿಗಲ್ಲ. ಸೊ ನೀನ್ ಹೇಗಿದ್ಯೋ ಹಾಗೆ ಇರು, ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ. ಹೇಳಾಯ್ತು, ಬರ್ತೀನಿ. ಏನ್ ಆಟ ಆಡ್ತಾ ಇದ್ಯಾ ಮೀರಾ? ನಾನು ನಿನ್ಗೆ ಹೇಗ್ ಪ್ರೂವ್ ಮಾಡ್ಲಿ? ನಾಟ್ ನೆಸೆಸರಿ. ನನ್ ತಂದೆ ತರ ನೀನ್ ಕೂಡ ಮರಿಬಹುದು. ಇಟ್ಸ್ ಇಂಪಾಸಿಬಲ್ ಮೀರಾ. ಯು ಕ್ಯಾನ್. ಸರ್ಸಮ್ಮ, ನೀವಾದ್ರೂ ಇವಳಿಗೆ ಹೇಳಿ. ನನ್ ಮಾತು ನಮ್ ಕೇಳು. ವಿಷಯದಲ್ಲಿ ಯಾರ ಇನ್ಫ್ಲುಯೆನ್ಸು ಬೇಕಾಗಿಲ್ಲ. ನನ್ ಹಠದ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಸರಿ, ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಸ್ವಲ್ಪ ದಿನ ನನ್ನಿಂದ ದೂರ ಇರು. ಎಷ್ಟ್ ದಿನ? 10 ದಿನ, 20 ದಿನ, 30 ದಿನ? 60 ದಿನ. ಜಸ್ಟ್ 60 ಡೇಸ್ ನನ್ನಿಂದ ದೂರ ಇರಬೇಕು. ನಿನ್ ಮೊಬೈಲ್ ಕೊಡು. ನನ್ ನೆನಪಾಗೋ ಒಂದು ವಿಷಯ ಕೂಡ ನಿನ್ ಹತ್ರ ಇರಬಾರ್ದು. ನಮ್ ಪ್ರೀತಿ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ನನ್ ಮೇಲಾಣೆ. ಯಾಕೆ? ಆಗ ಸೆನ್ಸಿಬಲ್ ಆಗಿರೋ ಯಾವ ಹುಡುಗಿನೂ ನಿನ್ ಕಡೆ ನೋಡಲ್ಲ. ಇದರಲ್ಲಿರೋದೇನೋ ಡಿಲೀಟ್ ಮಾಡ್ಬಿಟ್ಟೆ. ಇಲ್ಲಿರೋದು? ದಟ್ ಇಸ್ ದ ಚಾಲೆಂಜ್. ಈ 60 ಡೇಸ್ ಆದ್ಮೇಲೆ ನಿನ್ ಮನ್ಸ್ನಲ್ಲಿ ನಾನೇ ಇದ್ದೀನಿ ಅಂದ್ರೆ ನೀನ್ ಹೇಳ್ದಾಗ ಮಾಡ್ತೀನಿ. ಬಟ್ ಅದಾಗಲ್ಲ, ನಂಗೆ ಗೊತ್ತು. ಯಾಕೆ? ನೀನ್ ಯಾರನ್ ಬೇಕಾದ್ರೂ ಮರಿತ್ಯಾ ತಾರಕ್. ನಿನ್ನೆ ಜೀವ ಅನ್ಕೊಂಡಿರೋ ನಿನ್ ತಾತನ್ ಬಿಟ್ಟು 22 ವರ್ಷದಿಂದ ಬದುಕ್ತಿದ್ಯಾ ಅಂದ್ರೆ 1 ತಿಂಗಳ ಹಿಂದೆ ಪರಿಚಯ ಆಗಿರೋ ನನ್ನನ್ ಬಿಟ್ಟಿರೋದ್ ಕಷ್ಟನ. ವೆರಿ ಫನ್. ನಿನ್ನೆ ಜೀವ ಅನ್ಕೊಂಡಿರೋ ನಿನ್ ತಾತನ್ ಬಿಟ್ಟು 22 ವರ್ಷದಿಂದ ಬದುಕ್ತಿದ್ಯಾ ಅಂದ್ರೆ 1 ತಿಂಗಳ ಹಿಂದೆ ಪರಿಚಯ ಆಗಿರೋ ನನ್ನನ್ ಬಿಟ್ಟಿರೋದ್ ಕಷ್ಟನ. ವೆರಿ ಫನ್. ಹಲೋ ತಾತ, ನಾನು. ಗೊತ್ತಾಯ್ತು ತಾರಕ್, ನೀನೇ ಫೋನ್ ಮಾಡಿದ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಏನ್ ವಿಷಯ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ತಾತ, ಅದು ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಏನು ಬರ್ತಾ ಇದೀಯಾ? ಬರ್ತಾ ಇದೀಯಾ? ತಾರಕ್ ಬರ್ತಾ ಇದ್ದಾರಂತೆ. ಅಲ್ಲ, ನಾವು ಏರೋಪ್ಲೇನ್ವರೆಗೂ ಹೋಗೋಕ್ಕಾಗಲ್ವಾ? ಇಡೀ ದೇಶದಲ್ಲಿ ಅಂತ ಅವಕಾಶ ಇರೋದು ಕೆಲವ್ರಿಗೆ ಮಾತ್ರ.
ಯಜಮಾನ್ರೇ ಆ? ನಮಸ್ಕಾರ. ಸರಸಮ್ಮ ಚೆನ್ನಾಗಿದ್ದೀರಾ? ತಾರಕ್ಕೆಲ್ಲಿ? ಬಂದಿದ್ದಾನೆ. ಎಲ್ಲಿ? ನಿಮ್ಮ ಮೊಮ್ಮಗನ್ನ ನೀವೇ ಕಂಡಿಡೀರಿ. ಬೇಕಾದಾಗ ಹಂಚೋದು ನೀರ್ನ, ಹಂಚಿಕೊಂಡೇ ಹುಟ್ಟೋದು ರಕ್ತನ. ನನ್ನ ರಕ್ತ. ಹೌದು ತಾತ. ಹೇಗಿದೆಯಾ? ಚೆನ್ನಾಗಿದೆ. ತಾತ ಒಂದು ನಿಮಿಷ ನಡ್ರಿ. ನನ್ನ ಮೊಮ್ಮಗ. ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ 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 ಒಂದೇ ನಿಮಿಷ. ಆಚಾರ ಪ್ರಕೃತಿ, ಅನಾಚಾರ ವಿಕೃತಿ, ಸದಾಚಾರ ಸಂಸ್ಕೃತಿ. ಹಾಗೆ ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ಆರತಿ ಸಂಸ್ಕೃತಿ. ಯೂರೋಸಾ ಇದನ್ನ ಹೋಗಿ ಎಲ್ಲಿ ಎಕ್ಸ್ಚೇಂಜ್ ಮಾಡ್ಲಿ? ಅದ್ ಸರಿ, ಎಷ್ಟೋ ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ. ಬಲ್ಗಾಲಿಟ್ಟು ಒಳಗ್ ಬನ್ನಿ. ತಾತ ಅಲ್ಲಿ ನೋಡಿ. ಅರೆ, ಈಗ ತಾನೇ ತಾರಕ್ ಜೊತೆ ಏರ್ಪೋರ್ಟ್ ಅಲ್ಲಿ ಅಷ್ಟು ಬೇಗನೆ? ಹೆಂಗೆ? ಟೆಕ್ನಾಲಜಿ ತಾತ. ಅದು ನಿನ್ನ 8ನೇ ವಯಸ್ಸಿನಲ್ಲಿ ತೆಗೆದ ಫೋಟೋ. ತಾರಕ್, ನೀನ್ ನೋಡಿದ ಸಂತೋಷದಲ್ಲಿ ಇವ್ರನ್ನ ಪರಿಚಯ ಮಾಡ್ಕೊಡೋದೇ ಮರ್ತೋಗಿತ್ತು. ರವೀಂದ್ರ ನನ್ನ ಮಗನ ಜಾಗದಲ್ಲಿ ನಿಂತು ನನ್ನ ಎಲ್ಲ ವ್ಯವಹಾರ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ಮನೆ ಜವಾಬ್ದಾರಿನೂ ನಿಭಾಯಿಸ್ತಾ ಇದ್ದಾನೆ. ವೆಲ್ಕಮ್ ಹೋಮ್. ಹಲೋ ಸರ್. ನನ್ನ ತಂಗಿ ಮಗಳು ಇವಳನ್ನ ನಿಮ್ಮ ತಂದೆ ಮದುವೆ. ಲಕ್ಷ್ಮಿ, ಈ ಮನೆ ಸೊಸೆ. ನಮಸ್ಕಾರ. ಒಂದ್ ನಿಮಿಷ ಬರ್ತೀನಿ. ಕಂಟಿನ್ಯೂಯಿಂಗ್, ಇವರು ನಾಗೇಂದ್ರ, ರವೀಂದ್ರ ಅಂಕಲ್ ತಮ್ಮ. ಇವರು ಅವ್ರ ಹೆಂಡತಿ, ಕಿಚನ್ ಕ್ವೀನ್, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ಕೈಯಲ್ಲಿದ್ದಾರೆ. ನಮಸ್ಕಾರ. ಇಂಗು ತೆಂಗು ಇದ್ರೆ ಮಂಗಾನು ಅಡಿಗೆ ಮಾಡುತ್ತಂತೆ. ಸುಮ್ನೆ ರೇಖಾ, ಏನು ಇಲ್ದೆ ರುಚಿ ರುಚಿಯಾಗಿ ಅಡಿಗೆ ಮಾಡೋ ತಾಕತ್ ನಿಮ್ ಕೈಯಲ್ಲಿದೆ. ಇವರು ಶರತ್ ಅಂತ, ರವೀಂದ್ರ ಅಂಕಲ್ ಮಗ. ನಮಸ್ತೆ. ಹೆಂಡತಿ ಪ್ರಿಯಾ, ಅವ್ರ ಮುದ್ದಾದ ಹೆಂಡತಿ ಶ್ರುತಿ. ನೆಕ್ಸ್ಟ್ ಜನರೇಷನ್ ಪ್ರತೀಕ್, ಪ್ರತೀಕ್ಷಾ. ಒಟ್ನಲ್ಲಿ ಅರಳಿ ಮರ, ಬೇವಿನ ಮರ ಕೆಳಗಡೆ ಇರೋ ನಾಗರ ಕಟ್ಟೆಗಳು ಇವರು. ಹೋಗು ಅಂಕಲ್ಗೆ ಹಾಯ್ ಹೇಳು. ಹಾಯ್ ಅಂಕಲ್. ಹಾಯ್ ಅಂಕಲ್, ನೀವು ತುಂಬಾ ಆಯ್ತು, ತಲೆ ಎತ್ತೇ ನೋಡ್ಬೇಕು. ಈಗೊಂದೇ ಐಟಾ? ಎಲ್ರದ್ದು ಮುಗಿತಾ? ಕಣ್ಣು ಇಡೀ ಪ್ರಪಂಚನೇ ನೋಡುತ್ತಂತೆ, ಆದ್ರೆ ಅದರ ರೆಪ್ಪೆಗಳನ್ನ ನೋಡಲ್ವಂತೆ. ಅಂದ್ರೆ? ನಂದು ಓ ಸಾರಿ, ಹೇಳಿ. ಸ್ನೇಹ ಅಂತ, ತಾತನ್ ತೋಟದಲ್ಲಿ ಕೆಲಸ ಮಾಡೋ ರಾಮಣ್ಣನ್ ಮಗಳು ನಾನು. ರಕ್ತ ಸಂಬಂಧಿ ಅಲ್ಲ. ಯಾಕೆ ತಾಯಿ ಹಾಗಂತೀಯ? ಕೆಲವು ಸಲ ಪ್ರಾಣ ಹೋಗೋವಾಗ ಸಂಬಂಧಿಕರ ರಕ್ತ ಕಾಪಾಡೋದಿಲ್ಲ, ಹೊರಗ್ನವ್ರ ರಕ್ತ ಬೇಕಾಗುತ್ತೆ. ಅದು ರಕ್ತ ಸಂಬಂಧ ತಾನೆ.
ಇವರ ಇಡೀ ಕುಟುಂಬ ನನಗೋಸ್ಕರ ದುಡಿತಾ ಇದ್ದಾರೆ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಇವಳು ತನ್ನ ಓದನ್ನೇ ನಿಲ್ಲಿಸಿದಾಳೆ. ಗ್ರೇಟ್. ಇವಳಿಗೆ ಇನ್ನೊಂದು ಹೆಸರಿದೆ, ಗಾದೆ ಮೇಡಮ್ ಅಂತ. ಯಾವುದೇ ಕಾನ್ವರ್ಸೇಷನ್ಗೂ ಮುಂಚೆ ಒಂದು ಗಾದೆ ಸೇರಿಸ್ಲಿಲ್ಲ ಅಂದ್ರೆ ಇವಳು ತಿಂದನ ಅರ್ಗಲ್ಲ. ತಾರಕ್, ಒಟ್ನಲ್ಲಿ ನಮ್ಮ ಇಡೀ ಕುಟುಂಬ ಈ ಫೋಟೋದಲ್ಲಿದೆ. ಇನ್ನೊಬ್ರಿದ್ದಾರೆ, ಕಣ್ಣು ಮೀನಾಕ್ಷಿ, ಮುಖ ಕಮಲ, ಸಿಂಹ ಕಟಿ, ಹಂಗಂದ್ರೆ ವೇಸ್ಟು. ಅದು ನೀನು. ಬಾಸ್, ಕಟಿ ಅಂದ್ರೆ ಸೊಂಟ, ಸಿಂಹದ ಸೊಂಟ. ಒಟ್ಟಲ್ಲ ಅವಳು ನನಗ್ ಬೀಳ್ತಾಳ್ ತಾನೆ. ಬೀಳ್ತಾರೆ, ಬೀಳ್ಲೇಬೇಕು ಅಂತ ತಾನೇ ಐಡಿಯಾ ಕೊಟ್ಟಿರೋದು. ನಾವು ಅದಕ್ಕೆ ಅಲ್ವಾ ಬಾಸ್ 5,000 ಪೋಣಿಸಿರೋದು. ಹಾಗಂತ ಸುಮ್ನಿದ್ರಾಗಲ್ಲ, ನಾರ ಹೇಳಿದ್ರೇನೆ ಗಾಳಿಪಟ ಆರೋದು. ಆರ್ದೆ ಗೋತ ಹೊಡೆದು ಬಿಟ್ರೆ ಕ್ಯಾಶ್ ಬ್ಯಾಕ್. ಬಾಸ್, ಸಿಂಹ ಕಟಿ. ನಲ್ಲ ಬಿಡು, ಒಳ್ಳೆ ನಡು, ಒಡೆದು ಹೋಗಬಹುದು. ಹೊಡೆದೋಗ ಕತೆ ಮಡ್ಕೇನಾ? ಅಲ್ಲರಿ, ಸಾಂಗ್ ಅಂದ್ರೆ ನಾನು ಓಕೆನಾ? ಇಲ್ದೆ ಹೋಗಿದ್ರೆ ಈ ಮಡಕೆ ಮುಖನ ಒಡಿದೇ ಬಿಡ್ತಿದ್ನಾ? ಹಂಗಾರೆ ಫೋನ್ ನಂಬರ್ ಕೊಡಿ, ಕಾಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಬಿಡೋಣ. ಫೈನಲ್ ಆಗಿ ಹೋಗೋದ್ ಬೆಡ್ರೂಮ್ ತಾನೆ, ಬನ್ನಿ ಈಗ್ಲೇ ಹೋಗೋಣ. ಕಾಲ್ ಮಾಡೋಣ ಅಂದ್ರೆ ಕಾಲ್ಗರ್ ತರ ಮಾತಾಡ್ತೀಯಲ್ಲ ಮೌ. ನಾನು ನಿಮ್ ಹೆಂಡತಿ. ಹೆಂಡ್ತಿನ? ಹಂಗಾರೆ ಆ ಬಾಸು? ಅವನು ನಮ್ಮ ಮಗ ಅಭಿಷೇಕ್. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರ್ಸಿದ್ಯೋ? ಅಪ್ಪ ನಿನ್ಗೆ ಹೆಣ್ಣೋಡಕ್ ಬರ್ತಾರಲ್ಲ ಅಲ್ಲಿವರೆಗೂ. ಆದ್ರೆ ನಿನ್ ಮುಖ ತೋರ್ಸಿಲ್ಲಮ್ಮ. ಇವನು ತಾತುನ್ ಸಂಬಂಧಿ, ಹೆಸರು ಉತ್ತರ. ಬೆಳಿಗ್ಗೆ ಎದ್ರೆ ಮನ್ಸಲ್ಲಿ ಹುಟ್ಟೋದು ಬರೀ ಪ್ರಶ್ನೆ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಎಲ್ಲರನ್ನೂ ಕಳ್ಕೊಂಡ ಇವನ್ಗೆ ನೆನಪಿರೋದು ಅಲ್ಲಿವರೆಗೂ ಮಾತ್ರ. ಎಲ್ಲಿ ಹೋದ ಇವನಿಗೊಂದು ವಿಡಿಯೋ ಕ್ಯಾಮರಾ ಬೇರೆ. ಬದುಕು ಅಂದ್ಮೇಲೆ ನವರಸಗಳು ಇರ್ಲೇಬೇಕಲ್ವಾ? ಅದಕ್ಕೆ ಹುಡುಗಿನೂ ನೋಡಿ ಮದ್ವೆನೂ ಮಾಡಿದ್ರು. ಅದಕ್ಕೆ ಸಾಕ್ಷಿ ಈ ವಿಡಿಯೋ ಕ್ಯಾಮರಾ. ಒಳ್ಳೇದ್ ಬಿಡಪ್ಪ. ಯಾರಿದು? ಮಾವ್, ಅಲ್ಲ ಮೇಡಮ್, ಯಾರು ನೀವು? ಒಂಟೆ ಹುಡ್ಕೊಂಡು ರೂಮಲ್ಲಿ ಬಂದ್ ಮಲ್ಗಿದ್ರಲ್ಲ, ನಿಮ್ಗೆ ಯಾರು ಹೇಳೋರ್ ಕೇಳೋರಿಲ್ವಾ? ನನಗ್ ನೀವು 3 ಗಂಟೆ ಹಾಕದ್ಮೇಲೆ ಒಂಟಿ ಹೇಗಾಗ್ತೀಯ ರಾಜ? ಒಂದು ಆಯ್ತು, 3ನೇ ಅವ್ರಿಗೆ ದಾರಿ ಆಯ್ತು. 3ನೇವ್ರ ರಾಜ, ಇದನ್ನು ನಾನು ವಿಡಿಯೋ ಮಾಡಕ್ ಆಗಲ್ಲಪ್ಪ. ಈ ದಂಪತಿ ಮಗನೇ ಅಭಿಷೇಕ್. ಎಲ್ಲಿದ್ದೀನಿ? ಯಾವನ ನೀನು? ಒಟ್ನಲ್ಲಿ ನಿನ್ನೆಯ ನೆನಪನ್ನ ದಿನ ಬೆಳಿಗ್ಗೆ ತೋರಿಸಿ ಜ್ಞಾಪಿಸೋಕೆ ಇರೋ ಐ ವಿಟ್ನೆಸ್ ಈ ವಿಡಿಯೋ. ಅಯ್ಯೋ, ಇಷ್ಟೆಲ್ಲ ಗೊತ್ತಿದ್ದು ಮದುವೆ ಆಗಿದ್ದೀರಲ್ಲ, ಗ್ರೇಟ್. ಅಯ್ಯೋ, ನಿಜ ಹೇಳ್ಬೇಕು ಅಂದ್ರೆ ಜ್ಞಾಪಕ ಶಕ್ತಿ ಇರೋ ಗಂಡ ಆಗಿದ್ರೆ ಯಾವ್ದೋ ಒಂದ್ ಗಲಾಟೆನ ಮನ್ಸಲ್ಲ ಇಟ್ಕೊಂಡು ಜೀವನ ಪೂರ್ತಿ ಟಾರ್ಚರ್ ಕೊಡ್ತಿದ್ದ. ಆದ್ರೆ ನನ್ ಗಂಡ ಹಾಗಲ್ಲ, ಬೆಳಿಗ್ಗೆ ಏಳಷ್ಟಲ್ಲಿ ಕ್ಲೀನ್ ಸ್ಲೇಟ್. ಆ ಸ್ಲೇಟ್ ಅಲ್ಲಿ ನಾನೇ ಬರೆಯೋದು. ನಮ್ಮ ಅಪ್ಪನ್ಗೆ ನಾನೇ ಒಂಥರ ಲಾಡ್ ಬ್ರಹ್ಮ. ಹೌದು, ಈ ಹುಡ್ಗ ಯಾರು? ಈ ಮನೆ ಮೊಮ್ಮಗ. ಓ, ಮತ್ತೆ ವಿಡಿಯೋಲ್ ಕಾಣ್ಲೇ ಇಲ್ಲ. ವಿಡಿಯೋ ನಾಳೆ ತೋರಿಸ್ತೀನಿ. ತಾರಕ್, ಪರವಾಗಿಲ್ಲ ತಾತ, ತಿನ್ಸಿ. ನನಗೆ ಆ್ಯಕ್ಚುಲಿ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದೆ. ನಾನೋಗಿ ಮಲಗ್ತೀನಿ. ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಾ ಅಂತ ಅನ್ಸುತ್ತೆ. ಅಲ್ಲ, ನಾವಿರೋದು ಇಲ್ಲೇ, ಇದು ನಮ್ಮನೆ. ನೀನ್ ಬಂದಿರೋದು ಸುಮ್ಮನೆ. ಗುಡ್. ಇದನ್ನೇಪ್ಪ ಅವಿಭಕ್ತ ಕುಟುಂಬ ಅನ್ನೋದು. ಇದು ಜೈಂಟ್ ಫ್ಯಾಮಿಲಿ. ಸಾರಿ, ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಎಸ್ ತಾತ, ನೋ ತಾತ, ಹ್ಞೂ ತಾತ, ಹ್ಞೂ ತಾತ, ಅದು ನಾನು ಫೋನ್ ಮಾಡಿದಾಗ. ಸರಿ ಬಿಡು, ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ಎಲ್ಲ ಗೊತ್ತಾಗುತ್ತೆ. ಗುಡ್ ನೈಟ್. ಗುಡ್ ನೈಟ್.
ಇಷ್ಟು ವರ್ಷ ನನ್ನ ಮೊಮ್ಮಗನ್ನ ತುಂಬ ಚೆನ್ನಾಗಿ ಸಾಕಿದ್ದೀರಾ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಅಯ್ಯಯ್ಯೋ ಯಜಮಾನ್ರೆ, ನೀವೆಷ್ಟೊಂದು ಜನರನ್ನ ಕಾಪಾಡ್ತಿರೋರು, ನೀವು ಕೈ ಮುಗಿಬಾರದು. ಮೊದಲೇ ಒಂಥರ ಇತ್ತು ನನ್ನ ಲೈಫು, ಬಟ್ ಈಗ ಎಲ್ಲ ವಿಚಿತ್ರವಾಗಿದೆ. ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅದೆಂಥ ಟ್ವಿಸ್ಟ್ ಕೊಟ್ಟೆ ಅಂತಂದ್ರೆ, ಐ ಮಿಸ್ ಯು ಮೀರಾ.